Hello friends, welcome to all of you. In today's video, let us start learning spoken English in a very simple way through Kannada. So watch the video till the end and begin your journey in English. Let's get started. The first sentence is ನಾವು ಈ ಹಳ್ಳಿಯ ನಗೆಪಾಟಲಿನ ವಸ್ತುವಾಗಲಿದ್ದೇವೆ. ನಾವು ಈ ಹಳ್ಳಿಯ ನಗೆಪಾಟಲಿನ ವಸ್ತುವಾಗಲಿದ್ದೇವೆ. In English, we shall be the laughing stock of this village. We shall be the laughing stock of this village. Next one. ದೇವರಿಗೆ ಗೊತ್ತು ನಾವು ಎಷ್ಟು ಅಡ್ಡಿ ಆತಂಕಗಳನ್ನು ಅಥವಾ ಅಡಚಣೆಗಳನ್ನು ಪಾರು ಮಾಡಬೇಕೆಂದು. ಇನ್ ಇಂಗ್ಲಿಷ್, ಗಾಡ್ ನೋಸ್ ಹೌ ಮೆನಿ ಹರ್ಡಲ್ಸ್ ವಿ ಹ್ಯಾವ್ ಟು ಕ್ರಾಸ್. ನೆಕ್ಸ್ಟ್ ಒನ್. ಸ್ವಾಮಿ ಅಶುಭಕರ ಮಾತುಗಳನ್ನು ಆಡಬೇಡಿ. ಸ್ವಾಮಿ ಅಶುಭಕರ ಮಾತುಗಳನ್ನು ಆಡಬೇಡಿ. ಡೋಂಟ್ ಅಟರ್ ಇನ್ ಆಸ್ಪಿಸಿಯಸ್ ವರ್ಡ್ಸ್ ಸರ್. ನೆಕ್ಸ್ಟ್ ಒನ್. ಅವನು ಅವರ ಉಳಿವಿನ ಅವಿಭಾಜ್ಯ ಅಂಗವಾಗಿದ್ದ. ಹಿ ವಾಸ್ ಎ ಪಾರ್ಟ್ ಅಂಡ್ ಪಾರ್ಷಲ್ ಆಫ್ ದಿಯರ್ ಎಕ್ಸಿಸ್ಟೆನ್ಸ್. ನೆಕ್ಸ್ಟ್ ಒನ್. ವಯಸ್ಸಾದವರಿಗೆ ಅವರದೇ ಆದ ಆತಂಕವಿರುತ್ತದೆ. ವಯಸ್ಸಾದವರಿಗೆ ಅವರದೇ ಆದ ಆತಂಕವಿರುತ್ತದೆ. ಎಲ್ಡರ್ಲಿ ಪೀಪಲ್ ಹ್ಯಾವ್ ದೇರ್ ಓನ್ ಆಂಗ್ಸೈಟಿ. ಎಲ್ಡರ್ಲಿ ಪೀಪಲ್ ಹ್ಯಾವ್ ದೇರ್ ಓನ್ ಆಂಗ್ಸೈಟಿ. ನೆಕ್ಸ್ಟ್ ಒನ್. ನನಗೆ ಹಿಡಿಯಷ್ಟು ಅಥವಾ ಮುಷ್ಟಿಯಷ್ಟು ಸಕ್ಕರೆ ಕೊಡು. ನನಗೆ ಹಿಡಿಯಷ್ಟು ಅಥವಾ ಮುಷ್ಟಿಯಷ್ಟು ಸಕ್ಕರೆ ಕೊಡು. ಗಿವ್ ಮಿ ಎ ಹ್ಯಾಂಡ್ಫುಲ್ ಆಫ್ ಶುಗರ್. ನೆಕ್ಸ್ಟ್ ಒನ್. ನಾನು ಮನೆಯಿಂದ ಓಡಿ ಹೋದದ್ದಕ್ಕೆ ಅದು ಕಾರಣವಾಗಿತ್ತು. ನಾನು ಮನೆಯಿಂದ ಓಡಿ ಹೋದದ್ದಕ್ಕೆ ಅದು ಕಾರಣವಾಗಿತ್ತು. ದಟ್ ವಾಸ್ ದ ರೀಸನ್ ವೈ ಐ ರ್ಯಾನ್ ಅವೇ ಫ್ರಮ್ ಹೋಮ್. ದಟ್ ವಾಸ್ ದ ರೀಸನ್ ವೈ ಐ ರ್ಯಾನ್ ಅವೇ ಫ್ರಮ್ ಹೋಮ್. ನೆಕ್ಸ್ಟ್ ಒನ್. ಅವನು ಬಸ್ಸಿನ ಕೆಳಗೆ ನಜ್ಜುಗುಜ್ಜಾದ. ಅವನು ಬಸ್ಸಿನ ಕೆಳಗೆ ನಜ್ಜುಗುಜ್ಜಾದ. ಹಿ ವಾಸ್ ಕ್ರಸ್ಟ್ ಅಂಡರ್ ಎ ಬಸ್. ಹಿ ವಾಸ್ ಕ್ರಸ್ಟ್ ಅಂಡರ್ ಎ ಬಸ್. ನಾನು ಯಾಕೆ ಮತ್ತೆ ಮನೆಯನ್ನು ಬಿಡಬೇಕು. ನಾನು ಯಾಕೆ ಮತ್ತೆ ಮನೆಯನ್ನು ಬಿಡಬೇಕು. ವೈ ಶುಡ್ ಐ ಲೀವ್ ಹೋಮ್ ಅಗೈನ್. ನೆಕ್ಸ್ಟ್ ಒನ್. ಏನಾದರೂ ಯೋಗ್ಯವಾದದ್ದನ್ನು ಹೇಳು. ಏನಾದರೂ ಯೋಗ್ಯವಾದದ್ದನ್ನು ಹೇಳು. ಟೆಲ್ ಮಿ ಸಮಥಿಂಗ್ ವರ್ತ್ ವೈಲ್. ಟೆಲ್ ಮಿ ಸಮಥಿಂಗ್ ವರ್ತ್ ವೈಲ್. ಇದು ಯಾವುದರ ಬಗ್ಗೆ ಇರಲಿದೆ. ವಾಟ್ ವಿಲ್ ಇಟ್ ಬಿ ಅಬೌಟ್. ವಾಟ್ ವಿಲ್ ಇಟ್ ಬಿ ಅಬೌಟ್. ನಿನ್ನ ಬಹುತೇಕ ತೊಂದರೆಗಳಿಗೆ ನಿನ್ನ ಸ್ವಭಾವ ಕಾರಣ. ಮೋಸ್ಟ್ ಆಫ್ ಯುವರ್ ಟ್ರಬಲ್ಸ್ ಆರ್ ಡ್ಯೂ ಟು ಯುವರ್ ನೇಚರ್. ಮೋಸ್ಟ್ ಆಫ್ ಯುವರ್ ಟ್ರಬಲ್ಸ್ ಆರ್ ಡ್ಯೂ ಟು ಯುವರ್ ನೇಚರ್. ನಿಮ್ಮ ಕೆಲಸ ನೋಡಿ ನಮಗೆ ತುಂಬ ಖುಷಿಯಾಗಿದೆ. ಇನ್ ಇಂಗ್ಲಿಷ್, ವಿ ಆರ್ ವೆರಿ ಪ್ಲೀಸ್ಡ್ ವಿತ್ ಯುವರ್ ವರ್ಕ್. ನಿಮಗೆ ನಾವು ಅನಾವಶ್ಯಕ ತೊಂದರೆ ಕೊಡಲು ಬಯಸಿರಲಿಲ್ಲ. ವಿ ಡಿಂಟ್ ವಿಶ್ ಟು ಟ್ರಬಲ್ ಯು ಅನ್ನೆಸೆಸರಿಲಿ. ಅವರೆಲ್ಲರನ್ನು ಎಲ್ಲಾದರೂ ಕಳಿಸು. ಸೆಂಡ್ ದೆಮ್ ಆಲ್ ಅವೇ ಸಮ್ವೇರ್. ಸೆಂಡ್ ದೆಮ್ ಆಲ್ ಅವೇ ಸಮ್ವೇರ್. ನಿನ್ನ ಹುಬ್ಬನ್ನು ನಿನ್ನ ಕರವಸ್ತ್ರದಿಂದ ಒರೆಸಿಕೋ. ನಿನ್ನ ಹುಬ್ಬನ್ನು ನಿನ್ನ ಕರವಸ್ತ್ರದಿಂದ ಒರೆಸಿಕೋ. ಇನ್ ಇಂಗ್ಲಿಷ್, ಮಾಪ್ ಯುವರ್ ಬ್ರೋ ವಿತ್ ಯುವರ್ ಕರ್ಚಿಫ್. ನಿನಗೆ ಯಾಕೆ ಒಂದು ದಿನ ಮುಂಚೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. ನಿನಗೆ ಯಾಕೆ ಒಂದು ದಿನ ಮುಂಚೆ ಬರುವುದಕ್ಕೆ ಸಾಧ್ಯವಾಗಲಿಲ್ಲ. ವೈ ಕುಡಂಟ್ ಯು ಹ್ಯಾವ್ ಕಮ್ ಎ ಡೇ ಅರ್ಲಿಯರ್. ವೈ ಕುಡಂಟ್ ಯು ಹ್ಯಾವ್ ಕಮ್ ಎ ಡೇ ಅರ್ಲಿಯರ್. ನೆಕ್ಸ್ಟ್ ಒನ್. ನನಗೆ ದೂರುವ ಉದ್ದೇಶ ಇತ್ತು ಅಂತ ಯೋಚನೆ ಮಾಡಬೇಡ. ಡೋಂಟ್ ಥಿಂಕ್ ದಟ್ ಐ ಇಂಟೆಂಡೆಡ್ ಟು ಕಂಪ್ಲೇನ್. ಬಿಫೋರ್ ಕಂಟಿನ್ಯೂ ದ ವಿಡಿಯೋ, friends, those who are watching my channel without subscription, please subscribe to my channel and watch my videos. And don't forget to press the bell icon for the upcoming videos. And also like and share my videos. Let's continue. Next one. ಇದೊಂದು ಗಂಭೀರ ಅಪರಾಧ. ಇಟ್ಸ್ ಎ ಸೀರಿಯಸ್ ಅಫೆನ್ಸ್. ನಾನೊಂದು ತಪ್ಪೊಪ್ಪಿಗೆ ಮಾಡಿಕೊಳ್ಳುವುದಿದೆ. ನಾನೊಂದು ತಪ್ಪೊಪ್ಪಿಗೆ ಮಾಡಿಕೊಳ್ಳುವುದಿದೆ. ಐ ಹ್ಯಾವ್ ಎ ಕನ್ಫೆಷನ್ ಟು ಮೇಕ್. ಐ ಹ್ಯಾವ್ ಎ ಕನ್ಫೆಷನ್ ಟು ಮೇಕ್. Friends, these sentences are enough for today's class. Friends, these sentences are enough for today's class. Practice these sentences to learn better English for better communication. Thank you for watching. See you in the next video.